ಬಂಡಾಯದ ನಾಡು ನರಗುಂದದಲ್ಲಿ ನರಗುಂದ ಮತ್ತು ನರಗುಂದ ತಾಲೂಕಿನ ಸಣ್ಣ ಹಿಡುವಳಿ ರೈತರಿಂದ ಯೂರಿಯಾ ಗೊಬ್ಬರಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ನರಗುಂದ ಮತ್ತು ನರಗುಂದ ತಾಲೂಕಿನ ರೈತರು ನಿರಂತರವಾಗಿ ಕಳೆದ 15-20 ದಿನಗಳಿಂದ ಯೂರಿಯಾ ಗೊಬ್ಬರಕ್ಕಾಗಿ ಸೊಸೈಟಿ ಮತ್ತು ಅಗ್ರೋಗಳ ಮುಂದೆ ದಿನಂಪ್ರತಿ ನಿಂತು ಬೇಸತ್ತು ತಮ್ಮ ಆಕ್ರೋಶವನ್ನು ಪ್ರತಿಭಟನೆ ಮಾಡುವ ಮೂಲಕ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ದತ್ತಾತ್ರೇಯ ಜೋಗಣ್ಣವರ್, ಕೃಷಿ ಇಲಾಖೆ ನಿರ್ದೇಶಕರು ಮತ್ತು ತಾಲೂಕಾ ದಂಡಾಧಿಕಾರಿಗಳಿಂದ ಮಾತನಾಡಿ, ನರಗುಂದ ಮತ್ತು ನರಗುಂದ ತಾಲೂಕಿನ ಸಣ್ಣ ಹಿಡುವಳಿದಾರರಿಗೆ ಬೇಕಾದ ಯೂರಿಯಾ ಗೊಬ್ಬರ ಕೊಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದನ್ನು ಆದಷ್ಟು ಬೇಗ ಸರಿಪಡಿಸಿ ರೈತರಿಗೆ ಬೆಳೆ ಬೆಳೆಯಲು ಮತ್ತು ಜೀವನ ಕಟ್ಟಿಕೊಳ್ಳಲು ಸಹಾಯ ಮಾಡಬೇಕು ಎಂದು ರೈತರ ಅಳಲನ್ನು ತೋಡಿಕೊಂಡರು. ಇದೇ ಸಮಯದಲ್ಲಿ ಯುವ ರೈತ ಹೋರಾಟಗಾರ ನವೀನ್ ಕುಮಾರ್ ಮಾತನಾಡಿ, ರೈತರಿಗೆ ನೀಡಬೇಕಾದ ಗೊಬ್ಬರವನ್ನ ಕೂಡಲೇ ನೀಡಬೇಕು ಮತ್ತು ಯಾರು ಅರ್ಹ ರೈತರು ಇದ್ದಾರೆ ಅವರಿಗೆ ನೀಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಇದೇ ಸಂದರ್ಭದಲ್ಲಿ ಗುರುನಾಥ ಕೆಂಗಾರಕರ, ಇಸ್ಮಾಯಿಲ್ ಜಮಾದರ್, ಜ್ಞಾನೇಶ್ ಮುನೇನಕೊಪ್ಪ, ಶಂಕರಪ್ಪ ಅಪ್ಪೋಜಿ, ಬಸವರಾಜ್ ಐನಾಪುರ್, ಕಸ್ತೂರಿಬಾಯಿ ಐನಾಪುರ್, ಮಲ್ಲವ್ವ ತೆಗ್ಗಿನಮನಿ, ಸಹದೇವ್ ಮಾದರ್, ಶಿವಾನಂದ್ ಪೂಜಾರ್ ಇನ್ನೂ ಮುಂತಾದ ರೈತರು ಉಪಸ್ಥಿತರಿದ್ದರು. ವರದಿ ನ್ಯೂಸ್ ಡೆಸ್ಕ್. ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಸರ್ಕಾರಕ್ಕೆ, ರೈತರ ಜೀವನದಲ್ಲಿ ಆಟಾಡ್ತಕ್ಕಂಥ ಸರ್ಕಾರಕ್ಕೆ ಬರ್ರಿ ರೈತರು ಬರ್ರಿ, ಮುಂದೆ ಬರ್ರಿ. ಇದು ಬೇಡ, ನ್ಯಾಷನಲ್ ಹೈವೇ ಬಂದ್ ಮಾಡೋದು ಸರಿ ಅನ್ಸಲ್ಲ. ಒಂದು ಸಂಬಂಧಪಟ್ಟ ಎಡಿ ಬಂದಾರ ಯಾರು ದೊಡ್ಡ ಇರುವದಾರ ಇಲ್ಲ ಸರ್, ಎಲ್ಲಾರು 2-3 ಎಕರೆ ಇರ್ತಕ್ಕಂಥ ಎಡಿ ಸರಿ ಒಬ್ಬರು ಕರಿತಾರೆ. ಸರ್ಕಾರಕ್ಕೆ ಸಮರ್ಥವಾದಂತ ಯೂರಿಯಾ ಗೊಬ್ಬರ ಬಳಕೆ ಮಾಡದೇ ಇರತಕ್ಕಂಥ ಸರ್ಕಾರಕ್ಕೆ, ಸಣ್ಣ ಹಿಡುವಳಿ ರೈತರಿಗೆ ಅನ್ಯಾಯ ಮಾಡತಕ್ಕಂಥ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹೇಳಪ್ಪ